ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೆಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸಲ್ಲಿ ಸೋ ಆಸ್ ಟು ನಾವು ಯಾವುದೇ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತೇವೆ, ಅದ್ರ ಹಿಂದೆ ಯಾವುದೇ ಒಂದು ಕಾರಣ ಕೂಡ ಇರುತ್ತೆ. ಆ ಕಾರಣಗಳನ್ನ ಹೇಳಿಕೆ ಒಂದು ಫ್ರೇಸ್ ಅನ್ನ ನಾವು ಬಳಸ್ತೇವೆ. ಏನಂತಂದ್ರೆ ಸೋ ಆಸ್ ಟು ಅಂತ ಒಂದು ಸಣ್ಣ ಒಂದು ಫ್ರೇಸ್ ಮುಖಾಂತರ, ಕಂಜಂಕ್ಷನ್ ಮುಖಾಂತರ ವಾಕ್ಯಗಳನ್ನ ನಾವು ಮಾಡಿ ಹೇಳ್ತೇವೆ. ಆ ಕಾರಣ ಹೇಳಲಿಕ್ಕೂ ಕೂಡ ನಾವು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಈ ಸೋ ಆಸ್ ಟು ಅನ್ನ ನಾವು ಬಳಸಿ ಹೇಳ್ತೇವೆ. ಸೊ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿ ಈ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಈ ರೀತಿಯಾಗಿ ಇರ್ತಕ್ಕಂಥ ಸಣ್ಣ ಸಣ್ಣ ಒಂದು ಅಡ್ವಾನ್ಸ್ ಫ್ರೇಸಸ್ ಅನ್ನ ಬಳಸೋದ್ರ ಮುಖಾಂತರ ನಮ್ಮ ಇಂಗ್ಲಿಷು ಕೂಡ ಒಂದು ಹೈ ಲೆವೆಲ್ ಹೋಗುತ್ತೆ. ಸೊ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಹೆಚ್ಚು ಹೆಚ್ಚು ಜನರಿಗೆ ನಮ್ಮ ಚಾನಲ್ ಶೇರ್ ಮಾಡೋದ್ರ ಮುಖಾಂತರ ಇಂಗ್ಲಿಷ್ ಅನ್ನು ಅವ್ರಿಗೂ ಕೂಡ ಕಲಿಸಿ ಹೇಳಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ಸೋ ಆಸ್ ಟು ಅನ್ನೋದೊಂದು ಕಂಜಂಕ್ಷನ್. ಇದನ್ನ ಯಾವಾಗ ಬಳಸ್ತೇವೆ ಅಂದ್ರೆ ಯೂಸ್ ಟು ಎಕ್ಸ್ಪ್ರೆಸ್ ಅಬೌಟ್ ಪರ್ಪೋಸ್ ಆಫ್ ಆನ್ ಆಕ್ಷನ್. ಪರ್ಪೋಸ್ ಅಂದ್ರೆ ಉದ್ದೇಶ, ಕಾರಣ, ಆಕ್ಷನ್ ಅಂದ್ರೆ ಕೆಲಸ ಅಥವಾ ಕಾರ್ಯ ಅಂತ ಕರಿತೀವಿ. ಇದನ್ನ ನಾವು ಸೋ ಆಸ್ ಟು ನ ಯಾವುದೇ ಟೆನ್ಸ್ ಮುಖಾಂತರ ಕೂಡ ನಾವು ಬಳಸಬಹುದು. ಟೆನ್ಸ್ ಬಗ್ಗೆ ಈಗಾಗಲೇ ಹಲವಾರು ವಿಡಿಯೋಗಳನ್ನ ಮಾಡಿದ್ದೇನೆ. ಹೇಗೆ ಬಳಸಬೇಕು, V1 ಅಂದ್ರೇನು, V2 ಅಂದ್ರೇನು, V3 ಅಂದ್ರೇನು ಅಂತ. ಈಗ ಒಂದೊಂದಾಗಿ ನೋಡ್ತಾ ಬರೋಣ, ಅಂದ್ರೆ ಅರ್ಥ ಆಗುತ್ತೆ. ಐ ವಿಲ್ ಡೂ ಮೈ ಬೆಸ್ಟ್. ಇಲ್ಲಿ ಎರಡು ಸೆಂಟೆನ್ಸ್ ಗಳಿದೆ. ಐ ವಿಲ್ ಡೂ ಮೈ ಬೆಸ್ಟ್ ಟೀಚ್ ಯು ಇಂಗ್ಲಿಷ್. ಈ ಎರಡು ವಾಕ್ಯಗಳಿದಾವೆ. ಈ ಎರಡು ಫ್ರೇಸ್ಗಳನ್ನ ಜೋಡಿಸ್ತಕ್ಕಂಥ ಕೆಲಸ ಸೋ ಆಸ್ ಟು ಬಳಸಿ ನಾವು ಹೇಳ್ತೀವಿ. ಈ ಎರಡು ಸೆಂಟೆನ್ಸ್ ಗಳನ್ನ ಕಂಬೈನ್ ಮಾಡೋದೇ ಈ ಒಂದು ಸೋ ಆಸ್ ಟು. ನೋಡಿ, ಐ ವಿಲ್ ಡೂ ಮೈ ಬೆಸ್ಟ್ ಸೋ ಆಸ್ ಟು ಟೀಚ್ ಯು ಇಂಗ್ಲಿಷ್. ನಾನು ನಿಮ್ಗೆ ಇಂಗ್ಲಿಷ್ ಕಲಿಸ್ಲಿಕ್ಕೆ ಸಾಧ್ಯವಾದಷ್ಟು ಏನ್ ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ. ಏನ್ ಮಾಡ್ತೀನಿ, ಐ ವಿಲ್ ಡೂ ಮೈ ಬೆಸ್ಟ್. ನಾನು ಬಹಳಷ್ಟು ಕಷ್ಟಪಡ್ತೀನಿ, ನಾನು ಬಹಳಷ್ಟು ಪ್ರಯತ್ನ ಮಾಡ್ತೀನಿ. ಯಾವುದಕ್ಕಾಗಿ, ಸೋ ಆಸ್ ಟು ಟೀಚ್ ಯು ಇಂಗ್ಲಿಷ್. ಇಂಗ್ಲಿಷ್ ಅನ್ನ ಕಲಿಸ್ಲಿಕ್ಕೋಸ್ಕರ, ಆ ಕಾರಣಕ್ಕಾಗಿ ಅಥವಾ ಆ ಉದ್ದೇಶಕ್ಕಾಗಿ ಐ ವಿಲ್ ಡೂ ಮೈ ಬೆಸ್ಟ್. ನಾನು ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಅರ್ಥ. ಓಕೆ, ನೆಕ್ಸ್ಟ್ ನೋಡಿ. He looked at a job advertisement. ಅವನು ದಿನಪತ್ರಿಕೆಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ನೋಡಿದ. ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶಕ್ಕಾಗಿ, ಸೋ ಆಸ್ ಟು ಅಂದ್ರೆ ಕಾರಣಕ್ಕಾಗಿ, ಟು ಫೈಂಡ್ ಅ ನ್ಯೂ ಜಾಬ್, ಒಂದು ಹೊಸ ಒಂದು ಕೆಲಸವನ್ನ ಹುಡುಕೋಸ್ಕೊಳ್ಳಕ್ಕೆ ಅವನು ನ್ಯೂಸ್ ಪೇಪರ್ ಅಲ್ಲಿ ಬರ್ತಕ್ಕಂತ ಅಡ್ವರ್ಟೈಸ್ಮೆಂಟ್ ಅನ್ನ ನೋಡಿದ್ದ. ಯಾವ ಕಾರಣಕ್ಕಾಗಿ, ಟು ಫೈಂಡ್. ಸೋ ಆಸ್ ಟು ಅಂದ್ರೆ ಕಾರಣಕ್ಕಾಗಿ, ಟು ಫೈಂಡ್ ಅ ನ್ಯೂ ಜಾಬ್. ಸೋ ಆಸ್ ಟು ಸಾಲ್ವ್ ದ ಪ್ರಾಬ್ಲಮ್, ಐ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಕ್ವೆಶ್ಚನ್. ನಾನು ಕ್ವೆಶ್ಚನ್ ಅನ್ನ ಅರ್ಥ ಮಾಡ್ಕೊಳ್ಳೇಬೇಕು. ಯಾವ ಕಾರಣಕ್ಕಾಗಿ, ಟು ಸಾಲ್ವ್ ದ ಪ್ರಾಬ್ಲಮ್. ಯಾವ ಕಾರಣಕ್ಕಾಗಿ ಅನ್ನೋದಕ್ಕೆ ಸೋ ಆಸ್ ಟು ಸಾಲ್ವ್ ದ ಪ್ರಾಬ್ಲಮ್ ಅಂದ್ರೆ ಸಮಸ್ಯೆಗೆ, ಆ ಸಮಸ್ಯೆಗೆ ಪರಿಹಾರವನ್ನು ಕಂಡು ಹಿಡಿಯಲಿಕ್ಕೋಸ್ಕರ ನಾನು ಆ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳೇಬೇಕು ಅಂತ ಅರ್ಥ ಕೊಡ್ತೇವೆ. ನೆಕ್ಸ್ಟ್, ಶಿ ವಿಲ್ ಗೋ ಟು ದ ಸಿನಿಮಾ. ಅವಳು ಸಿನಿಮಾಗೆ ಹೋಗುವಳು. ಯಾವ ಉದ್ದೇಶಕ್ಕೋಸ್ಕರ, ಟು ವಾಚ್ ದ ನ್ಯೂ ಮೂವಿ. ಒಂದು ಹೊಸ ಒಂದು ಸಿನಿಮಾವನ್ನ ನೋಡ್ಲಿಕ್ಕೆ ಥಿಯೇಟರ್ಗೆ ಹೋಗ್ತಾಳೆ, ಹೋಗುವಳು ಅಂತ ಅರ್ಥ. ಸೋ ಆಸ್ ಟು ಅಂದ್ರೇನು, ಆ ಕಾರಣಕ್ಕಾಗಿ, ಆ ಉದ್ದೇಶಕ್ಕೋಸ್ಕರ, ಆ ಒಂದು ಪರ್ಪೋಸ್ಗೋಸ್ಕರ. ಪರ್ಪೋಸ್ ಅಂದ್ರೆ ಉದ್ದೇಶ ಅಥವಾ ಕಾರಣ, ಹಿನ್ನೆಲೆಗೋಸ್ಕರ ಅಂತ ಹೇಳ್ತೇವೆ. ನೆಕ್ಸ್ಟ್ ನೋಡಿ, ಪೊಲೀಸ್ ಮೇಡ್ ಮೆನಿ ಪ್ಲಾನ್ಸ್. ಪೊಲೀಸರು ಸಾಕಷ್ಟು ಪ್ಲಾನ್ಗಳನ್ನ, ಕಾರ್ಯಗಳನ್ನ, ಐಡಿಯಾಸ್ಗಳನ್ನ ಮಾಡಿದ್ರು. ಯಾವ ಕಾರಣಕ್ಕೋಸ್ಕರ, ಸೋ ಆಸ್ ಟು ಅಂದ್ರೆ ಯಾವ ಉದ್ದೇಶಕ್ಕೋಸ್ಕರ,
ಟು ಕ್ಯಾಚ್ ದ ಥೀವ್, ಕಳ್ಳನನ್ನ ಹಿಡಿಯುವುದಕ್ಕೂ ಉದ್ದೇಶಕ್ಕೋಸ್ಕರ, ಕಾರಣಕ್ಕೋಸ್ಕರ ಬಹಳಷ್ಟು ಯೋಜನೆಗಳನ್ನ ಹಾಕೊಂಡಿದ್ರು. ಯಾರು? ಪೊಲೀಸರು. ಆ ಕಾರಣವನ್ನು ಹೇಳೋದಕ್ಕೆ ಅಂತ ಹೇಳೋದಕ್ಕೆ ಸೋ ಆಸ್ ಟು ಅನ್ನ ನಾವು ಬಿಗಿನಿಂಗ್ ಅಲ್ಲೂ ಕೂಡ ಬಳಸ್ತೀವಿ, ಇನ್ ಮಿಡಲ್ ಆಫ್ ದ ಸೆಂಟೆನ್ಸ್ ಅಲ್ಲೂ ಕೂಡ ನಾವು ಬಳಸಬಹುದು. ವಿ ಕ್ಯಾನ್ ಯೂಸ್ ಐದರ್ ಇನ್ ಮಿಡಲ್ ಆರ್ ಅಟ್ ದ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್. ನೆಕ್ಸ್ಟ್ ನೋಡಿ, ಐ ನೀಡ್ ಟು ಸ್ಟಡಿ ಮೋರ್, ನಾನು ಜಾಸ್ತಿ ಅಭ್ಯಾಸ ಮಾಡಬೇಕು, ಓದಬೇಕು. ಯಾವ ಉದ್ದೇಶಕ್ಕೋಸ್ಕರ ಅದನ್ನ ಹೇಳೋದಕ್ಕೆ ಸೋ ಆಸ್ ಟು ಅಂತ ಹೇಳ್ತೀವಿ. ಸ್ಕೋರ್ ಮೋರ್ ಇನ್ ದ ಎಕ್ಸಾಮ್, ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸೋದಕ್ಕೋಸ್ಕರ ನಾನು ಜಾಸ್ತಿ ಓದಬೇಕು, ಓದುವ ಅವಶ್ಯಕತೆ ಇದೆ ಅಂತ ಹೇಳ್ತೀವಿ. ಅಂಡ್ ದ ಲಾಸ್ಟ್ ಒನ್, ಫಾರ್ಮರ್ಸ್ ಸ್ಟ್ರಗಲ್ ಅ ಲಾಟ್ ಸೋ ಆಸ್ ಟು ಗೆಟ್ ಗುಡ್ ಕ್ರಾಪ್ಸ್, ರೈತರು ಸಾಕಷ್ಟು ಕಷ್ಟ ಪಡ್ತಾರೆ. ಯಾವ ಒಂದು ಕಾರಣಕ್ಕೋಸ್ಕರ? ಒಳ್ಳೆಯ ಒಂದು ಬೆಳೆಗಳನ್ನ ಬೆಳೆಯಲಿಕ್ಕೆ ಅಥವಾ ಪಡೀಲಿಕ್ಕೆ ಅಂತ ಹೇಳ್ತೀವಿ. ಸೋ ಆಸ್ ಟು ಅಂದ್ರೇನು? ಇಟ್ ಟಾಕ್ಸ್ ಅಬೌಟ್ ದ ಪರ್ಪೋಸ್ ಆಫ್ ಅನ್ ಆಕ್ಷನ್ ವೆನ್ ವಿ ಸ್ಪೀಕ್ ಇನ್ ಇಂಗ್ಲಿಷ್ ಅಂಡ್ ಫಾರ್ ವಾಟ್ ಪರ್ಪೋಸ್ ವಿ ಆರ್ ಡೂಯಿಂಗ್ ದಟ್ ಆಕ್ಷನ್. ನಾವು ಯಾವ ಕಾರಣಕ್ಕೋಸ್ಕರ ಕೆಲಸ ಮಾಡ್ತೀವಿ ಅಂತ ಹೇಳೋದಕ್ಕೆ ಸೋ ಆಸ್ ಟು ಅನ್ನ ಬಳಸಿ ನಾವು ಇಂಗ್ಲಿಷ್ ಅಲ್ಲಿ ನಾವು ಮಾತಾಡ್ತೀವಿ. ಸೊ ಈ ಒಂದು ಸಣ್ಣ ಒಂದು ಫ್ರೇಸ್ ಮುಖಾಂತರ, ಒಂದು ಕಂಜಂಕ್ಷನ್ ಮುಖಾಂತರ ನಾವು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ ಅನ್ನ ಬಳಸಿ ಇಂಗ್ಲಿಷ್ ಅನ್ನ ಕಲಿಬಹುದು. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಸೋ ಆಸ್ ಟು ಅನ್ನ ಹೇಗೆ ಬಳಸೋದು ಅನ್ನೋದನ್ನು ಕೂಡ ನೋಡ್ತೀವಿ. ನಾಳೆ ಇದೇ ರೀತಿ ಒಂದು ಕಂಟೆಂಟ್ ಗಳ ಜೊತೆಗೆ ಮತ್ತೆ ಒಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್.